ಮಾಡ್ಬೋದು ಅಂತ ಒಂದು ಬಂದಾಗ ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಶ್ರೀದೇವಿ ಪಾತ್ರಕ್ಕೆ ತುಂಬಾ ಜನ ನಾವು ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರಬೇಕಾಗಿತ್ತು ಈ ಸಿನಿಮಾಗೆ. ದೆನ್ ಅದಾದ್ಮೇಲೆ ಇನ್ನೊಂದು 2-3 ಹೀರೋಯಿನ್ಗಳು ಆಗಿತ್ತು ಕೂಡ. ದೆನ್ ನನಗೆ ತುಂಬಾ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗಾಗತ್ತೆ ಅಂತ. ಯಾಕೋ ನಮ್ಮ ಡೈರೆಕ್ಟರ್ಗೆ ಸಂಗೀತನ ಹೋಲ್ಡ್ ಮಾಡಿ ಸರ್, ಸಂಗೀತನ ಹೋಲ್ಡ್ ಮಾಡಿ, ಶ್ರದ್ಧಾ ಮೇಡಮೇ ಬರಲಿ ಅಂತ. ಬಟ್ ಎಲ್ಲೋ ಒಂದು ಇಂಟ್ಯೂಷನ್ ಸಂಗೀತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅವ್ರದ್ದು ನಾನು ತುಂಬಾ ಸಿನಿಮಾಗಳು ನೋಡಿದ್ದೀನಿ. ತುಂಬಾ ಒಳ್ಳೆ ಪಾತ್ರ ಇದು. ಈ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿ ನಮ್ಗೆ ನಂಬಿಕೆ. ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾನೇ ಖುಷಿ ಇದೆ. ಸಂಗೀತದ ಪಾತ್ರ ಇವತ್ತರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ, ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. ಒಂದು ಪ್ರಾಸ್ಟಿಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ. ತುಂಬಾ ಡೇರಿಂಗ್ ಬೇಕು ಆ ಪಾತ್ರಕ್ಕೆ, ತುಂಬಾ ಧೈರ್ಯ ಬೇಕು, ಅಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು. ತುಂಬಾ ಕಷ್ಟ ಅದು ಆಕ್ಚುಲಿ. ತುಂಬಾ ಒಂದಷ್ಟು ಫೈಟ್ಸ್ಗಳಿತ್ತು, ಒಂದಷ್ಟು ಎಮೋಷನಲಿ ಅವರು ಎಷ್ಟು ಸಾರಿ ಅವರು ಬ್ರೇಕ್ ಡೌನ್ ಆಗಿದ್ದಾರೆ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ 2025 ಅಲ್ಲಿ ಯಾವುದೇ ಅವಾರ್ಡ್ಸ್ಗಳು ಬಂದ್ರು ಫಸ್ಟ್ ಅವ್ರ ಹೆಸರು ಇರಲೇಬೇಕು. ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ, ಗಲಾಟೆ ಮಾಡೋದ್ರು ಈ ಸರಿ ಅವಾರ್ಡ್ ತಗೊಂಡ್ಬಿಡೋಣ. ಇಲ್ಲ, ಅದು ಆರ್ಟಿಸ್ಟ್ಗಳಿಗೆ ಅವಾರ್ಡ್ಗಳು ಮಿಸ್ ಆಗ್ತಿರತ್ತೆ ಯಾವಾಗಲೂ ಪ್ರತಿ ಸಾರಿ. ಈ ಸಾರಿ ಅದು ಏನಾದ್ರು ಆಗಲಿ, ಇದ್ರ ಮೇಲೂ ಬರಲಿಲ್ಲ ಅಂತ ಏನು ಮಾಡೋಕ್ಕಾಗಿಲ್ಲ. ಇಲ್ಲ, ಖಂಡಿತವಾಗ್ಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಂಗೀತ ಅವರು. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಅಂಡ್ ಸಚಿನ್ ಬಗ್ಗೆ ನಾನು ಹೇಳಲೇಬೇಕು. ಸಚಿನ್ ಈ ಸಿನಿಮಾದಲ್ಲಿ ನನ್ಗೆ ಆ ಸಾಂಗ್ ಬೇಕು, ಫೈಟ್ ಬೇಕು, ಅದು ಬೇಕು, ಇದು ಬೇಕು, ಏನೂ ಹೇಳಿಲ್ಲ ನನಗೆ. ನಾನು ಎಲ್ಲೋ ಒಂದ್ ಕಡೆ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅಡ್ವಾಂಟೇಜ್ ತಗೊಂತಿದ್ದೀನಿ ಅನ್ನೋದು ಒಂದ್ಸರಿ ನನ್ನ ಮೈಂಡಲ್ಲಿ ಬರೋದು ಯಾವಾಗ್ಲೂ. ಇಲ್ಲ ನನಗೇನು ಅಂದ್ರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಯೋಚನೆ ಮಾಡಕ್ ಹೋಗೋದಿಲ್ಲ ನಾನು. ಸೊ ಸಚಿನ್ ಆಗಲಿ ಯಾವಾಗ್ಲೂ ಅಕ್ಷಯ ಪಾತ್ರಕ್ಕೆ ಏನ್ ಬೇಕೋ ಅದು ಮಾಡ್ತೀನಿ. ನಾನು ಗಡ್ಡ ಬಿಡ್ಬೇಕಾ, ಆಕ್ಚುಲಿ ಅವ್ರು 2 years ಇಂದ ಗಡ್ಡ ಬಿಟ್ಕೊಂಡು ಹೋಗ್ತಿದ್ದಾರೆ. ಮದುವೆ ಟೈಮಲ್ಲೂ ಅದೇ ತರ ಗಡ್ಡ ಬಿಟ್ಟಿದ್ರು ಅವರು. ದೆನ್ ತುಂಬಾ ಅಚ್ಚುಕಟ್ಟಾಗಿ ಒಂದು ತುಂಬಾ ಫ್ರಸ್ಟ್ರೇಟೆಡ್ ಸೋಲ್, ಒಂದು ಅಸಹಾಯಕ ನಿರ್ದೇಶಕ ಅಂತ ಏನ್ ಹೇಳ್ತಾರಲ್ಲ ಆ ತರದ ಒಂದು ನಿರ್ದೇಶಕನ ಒಂದು ಪಾತ್ರ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ದೆನ್ ಸಚಿನ್ಗೆ ಆ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಹೊಡಿಬೇಕಾದ್ರೆ ನನಗೆ ನೋಡಕ್ ಆಗ್ತಿರ್ಲಿಲ್ಲ, ಹೊರಗಡೆ ಹೋಗಿ ನಿಂತ್ಕೊಂತಿದ್ದೆ ನಾನು. ಸೊ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಎಂದು ಬೆಂಗಳೂರು ರಾಜ್ಯದಲ್ಲಿ ಕಮಲ್ ಶ್ರೀದೇವಿ ಅಂತಕ್ಕಂಥ ಒಂದು ಪಿಕ್ಚರ್ ನಾಳೆ 19 ತಾರೀಕಿಗೆ ಬಿಡುಗಡೆ ಅಂತ ಹೇಳ್ಕೊಂಡು ರಿಲೀಸ್ ಅಂತ ರಿಲೀಸ್ ಬಿಡುಗಡೆ ಆಗ್ತಕ್ಕಂಥ ಪಿಕ್ಚರು. ಆ ಪಿಕ್ಚರ್ಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಯ ನಮ್ಮವರಿಗೆ ಋಣಾನುಬಂಧ ಇತ್ತೇನೋ ಗೊತ್ತಿಲ್ಲ. ನಾವು ಯಾವ ಮೂಲೆ ಲಾಸ್ಟ್ ಕರ್ನಾಟಕದ ಬಿದರ್ ಗಡಿನಾಡು ಮೂಲೆ ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪೇಡ್ಸೂರು ಅಂತಕ್ಕಂಥ ವಿರಕ್ತ ಮಠದ ಕಾಯಕವೇಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಣ್ಣ ಪರಿಚಯ ಹೇಳ್ಬೇಕಾದ್ರೆ ಅದು ನಮ್ಮೆಲ್ಲರ ಮುಖಸ್ಪರ್ಶ ಹೆಂಗೈತಪ್ಪ ಅಂತ ಕೇಳಿದ್ರೆ, ಆ ಸಿನಿಮಾದಲ್ಲಿ ಹಾಸ್ಯ ಪವಿತ್ರ ನಟರಾಗ್ತಕ್ಕಂಥ ನಮ್ಮ ಮಿತ್ರ ಅವರು ಬಹಳಷ್ಟು ಪರಿಚಯ. ಹೆಂಗ್ ಪರಿಚಯಪ್ಪ ಅಂತ ಕೇಳಿದ್ರೆ, ಸುಮಾರು ಒಂದು ಕಡೆ ರೆಸಾರ್ಟ್ ಓಪನಿಂಗ್ ಬಂದಾಗ ಅವ್ರು ಪರಿಚಯ ಆಯಿತು. ಅವರಿಗೆ ಸ್ವಲ್ಪ ದಿವಸದಿಂದ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬಂತವ್ರಿಗೆ. ಆರೋಗ್ಯ ಕೆಟ್ಟಾಗ ನಾವು ನೇರವಾಗಿ ಗುಲ್ಬರ್ಗದಿಂದ ಬಂದು BGS ಆಸ್ಪತ್ರೆಯಲ್ಲಿದ್ದಾಗ ಅವ್ರಿಗೆ ಆಶೀರ್ವಾದ ಮಾಡಿದೆವು. ಅವತ್ತಿನದಕ್ಕೆ ಅವ್ರದ್ದು ನಮ್ಮದು ಬಾಂಧವ್ಯ ಹಾಗೇ ಪ್ರಕಾರ ಉಳ್ಕೊಂಡಿದೆ. ಆ ಉದ್ದೇಶದಿಂದ ಇವತ್ತು ನಾವು ಬೆಂಗಳೂರಿಗೆ ಬರ್ತಾ ಇದ್ದೇವೆ ಅಂತಂದಾಗ ಇಂಥ ಪಿಕ್ಚರ್ 19 ತಾರೀಕು ರಿಲೀಸ್ ಇದೆ, ನೀವು ಬರ್ಬೇಕು ಸ್ವಾಮೀಜಿ ಅವರ ತಂದಾಗ ನೀವೆಲ್ಲರೂ ಕೂಡ ಪರಿಚಯ ಆಗ್ತಕ್ಕಂಥ ಆಯ್ತು. ಒಂದು ಸೂಕ್ಷ್ಮಿ ಕಮಲ್ ಅಂದ್ರೆ ನಿಮ್ಗೆ ಗೊತ್ತು, ಸಾಕಷ್ಟು ನದಿಗಳಲ್ಲಿ ಕೆರೆಗಳಲ್ಲಿ ಅರಳುವಂತ ಒಂದು ಹೂವು, ಕಮಲದ ಅರಳುವಂತಕ್ಕಂಥ ಹೂವು. ಆ ಹೂವಿನಲ್ಲಿ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಶ್ರೀದೇವಿ. ಅಂತ ಪಿಕ್ಚರ್ ಇವತ್ತು ದಿವಸ ನೀವೆಲ್ಲರೂ ಮಾಡಿದ್ದೀರಂದ್ರೆ ಆ ಪಿಕ್ಚರ್ದ ಹೀರೋಯಿಣಿ, ಹಾಸ್ಯ ಕಲಾವಿದರು, ಸಂಗೀತ, ಪ್ರೊಡಕ್ಟ್ರು ಇವೆಲ್ಲ ಹೆಸರು ಗೊತ್ತಿಲ್ಲ ಅಂದರೂ ಕೂಡ ಎಲ್ಲರೂ ಒಂದೇ ಹೇಳತಕ್ಕಂತೆ ಅಣ್ಣ ಬಸವಣ್ಣವ್ರು ಹೇಳ್ತಕ್ಕಂತೆ ಇವನ್ಯಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವರು ಅಂತಕ್ಕಂತೆ ಈ ಫಂಕ್ಷನ್ ಹಾಲ್ ಇಟ್ಟು ಕೊಡ್ತಕ್ಕಂಥ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಕ್ಚರ್ದಲ್ಲಿ ಎಲ್ಲ ಕಲಾವಿದರು, ಸಂಗೀತ ಕಲಾವಿದರಾಗ್ಬೋದು, ಹಾಸ್ಯ ಕಲಾವಿದರಾಗ್ಬೋದು, ಅಥವಾ ಡ್ಯಾನ್ಸ್ ಕಲಾವಿದರಾಗ್ಬೋದು, ಪ್ರೊಡಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಇನ್ನು ಎಲ್ಲರೂ ಸಿನಿಮಾ ಮಾಡ್ತಕ್ಕಂಥ ಸಮಸ್ತ ನಾಯಕರಿಗೆ ಆವತ್ತು ದಿವಸ ನೋಡಿದ್ರೆ ನಾವೆಲ್ಲರೂ ಪಿಕ್ಚರ್ ನೋಡ್ತೇವೆ. ರಿಸೀವ್ನಲ್ಲಿ ನಮಗೆ ಪಿಕ್ಚರ್ದ ಪೋಸ್ಟರ್ ಅಂತ ಹಾಕಿದ್ರಿ, ಅಂಬರೀಷ್ ಅವರ ಅಜಾತ್ ಶತ್ರು ಆಶೀರ್ವಾದ ಅಂತ ತಿಳ್ಕೊಂಡು
ನಾನು ಕೂಡ ಸಣ್ಣವಿದ್ದ ಪಿಕ್ಚರ್ ನೋಡ್ತಿದ್ದೆ, ಅಂಬರೀಷನ್ ಪಿಕ್ಚರ್ ಬಹಳ ನೋಡ್ತಿದ್ದೆ ನಾನು. ಅವರು ಮಿತ್ರ ಅವ್ರಿಗೆ ಹೇಳಿದೆ ಹಾಗೆ ನಾನು ಅದು ಎಲ್ಲೇ ಹೋದ